ಇದು ಬಂದ್ಬಿಟ್ಟು ನಾವು ಇವಾಗ ಸ್ಟೇ ಇರೋದು ಬೇನೆಸ್ಟ್ ಹೋಮ್ ಸ್ಟೇ ಅಂತ. ಇದು ಡೋರ್ ಮಾಡಿದ್ದಾರೆ ಫೋಟೋಸ್ಗೆ ಎಲ್ಲನೂ. ಇಲ್ಲಿಂದನೇ ಬೀಚ್ಗೆ ಹೋಗೋದು ನೋಡಿ. ಮತ್ತು ಇಲ್ಲಿ ಕೂತ್ಕೊಳ್ಳೋಕ್ಕೆ ಕಾಫಿ ಟೀ ಮತ್ತು ಸ್ನ್ಯಾಕ್ಸ್ ತಿನ್ನಕೊಂಡು ಇದು ಮಾಡಿದ್ದಾರೆ ಹಟ್ ಥರ. ಇದೆಲ್ಲ ಬಂದ್ಬಿಟ್ಟು ರೂಮ್ಸು. ನಾವು ಇದೇ ರೂಮಲ್ಲಿ ಉಳ್ಕೊಂಡಿರೋದು ಇವಾಗ. ಚೆನ್ನಾಗಿದೆ. ಡಿಪಾರ್ಟ್ಮೆಂಟ್ ಆಫ್ ಟೂರಿಸಮ್ ಕರ್ನಾಟಕ ಅವ್ರದ್ದು. ಕರ್ನಾಟಕ ಒನ್ ಸ್ಟೇಟ್ ಮೆನಿ ವರ್ಡ್ಸ್, ಡಿಪಾರ್ಟ್ಮೆಂಟ್ ಆಫ್ ಟೂರಿಸಮ್ ಉಡುಪಿ. ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಯಿಂದ ಮಾನ್ಯತೆ ಪಡೆದ ಬೇನೆಸ್ಟ್ ಹೋಮ್ ಸ್ಟೇ. ಸ್ವಿಂಗ್ ಕೂಡ ಹಾಕಿದ್ದಾರೆ. ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಮಾಡ್ಬೋದು ಚೆನ್ನಾಗಿದೆ ನೋಡಿ. ಪಾರ್ಕ್ ಮತ್ತೆ ಅಲ್ಲಿ ನೋಡಿ ಸ್ವಿಂಗ್ ಹಾಕಿದ್ದಾರೆ ಮರದ್ದು. ದೊಡ್ಡದಾಗೆ ಇದೆ. ಬೆಳಗ್ಗೆನೇ ಆ ಬರ್ಡ್ಸ್ದು ಎಲ್ಲ ಶಬ್ದ ಕೇಳ್ತಾ ಇದ್ರೆ ಅಷ್ಟು ಚೆನ್ನಾಗಿದೆ. ತೆಂಗಿನ ಮರಗಳೆಲ್ಲ ನೋಡಿದ್ರು ತುಂಬ ತೆಂಗಿನ ಮರಗಳು. ಇಲ್ಲಿ ಬುದ್ಧ ಇಟ್ಟಿದ್ದಾರೆ, ಫೋಟೋಸ್ ಎಲ್ಲ ತಗೊಳ್ಳಿ. ಕೋಳಿ ಎಲ್ಲ ಕೂಗ್ತಾಯಿದೆ ಬೆಳಗ್ಗೆ. ಇಲ್ಲಿವರೆಗಿದೆ ಆ ಸೈಡೆಲ್ಲ ಸ್ಟೇಗಳೇ ಫುಲ್ ದೊಡ್ಡದಾಗಿದೆ. ಎಲ್ಲ ಟೂರಿಸ್ಟ್ ಇವೆಂದರೆ ಎಲ್ಲ ಟೂರಿಸ್ಟ್. ಇದು ಬಂದ್ಬಿಟ್ಟು ಅವರ ರಿಸೆಪ್ಷನ್. ಚೆನ್ನಾಗಿದೆಯಲ್ಲ.
ಬಾಗಿಲುಗಳು ನೋಡಿ ಚಿಕ್ಕ ಚಿಕ್ಕದಾಗಿ ಮಾಡಿದ್ದಾರೆ, ಒಬ್ಬರೇ ಹೋಗೋಕ್ಕಾಗೋದು. ಒಂದು ಬಾಗಿಲು ತೆಗೆದ್ರೆ ದಪ್ಪ ಇರೋರಂತೂ ಹೋಗೋಕ್ಕಾಗಲ್ಲ. ನೋಡಿ ಬೀಚ್ ಇಲ್ಲಿಂದನೇ ಕಾಣಿಸ್ತಾ ಇದೆ. ನಮ್ಮ ರೂಮ್ ಪಕ್ಕನೇ ಬೀಚು. ತೆಂಗಿನ ಮರಗಳು ನೋಡಿ, ಎಲ್ಲಿ ನೋಡಿದ್ರು ತೆಂಗಿನ ಮರ ಅಂತ. ನಾನು ಹೇಳಿದ್ನೆಲ್ಲ ಕಾರ್ಟು ನೋಡಿ. ಫೋಟೋಸ್ ತಗೊಳ್ಳೋಕ್ಕೆ ಈ ಕಾರ್ಟೆಲ್ಲ ಮಾಡಿದ್ದಾರೆ. ಅದಿಲ್ಲದೆ ಪ್ರೀ ವೆಡ್ಡಿಂಗ್ ಶೂಟ್ ಚೆನ್ನಾಗಿ ಮಾಡ್ಬೋದು. ಚೆನ್ನಾಗಿದೆ ಪ್ಲೇಸು. ಮತ್ತು ಸ್ವಿಂಗು ನೋಡೋಣ ಬನ್ನಿ. ಇಲ್ಲಿ ನೋಡಿ ಸ್ವಿಂಗ್ ಇದು ಹತ್ತು ಥರ ಮಾಡಿ ಸ್ವಿಂಗ್ ಮಾಡಿದ್ದಾರೆ. ಸ್ವಿಂಗ್ ಮಾಡ್ತಾಯಿದ್ದೀನಿ ನೋಡಿ, ಚೆನ್ನಾಗಿದೆ, ನೈಸ್. ಇದು ಮೇಲತ್ತು ಕೂಡ ನಾವು ನೋಡ್ಬೋದು, ಮೆಟ್ಲು ಇದೆ. ಸ್ವಿಂಗ್ ಹಾಕಿದ್ದಾರೆ ನೋಡಿ, 1-3-4 ಸ್ವಿಂಗ್ ಹಾಕಿದ್ದಾರೆ. ಈಗ ಬೀಚ್ಗೆ ಹೋಗೋಣ. Recognized by Karnataka Tourism Department. ಇಲ್ಲಿ ನೋಡಿ ಬೋಟ್ ನೋಡಿ, ಈ ಬಾಗಿಲಿಂದ ಹೊರಗಡೆ ಹೋಗೋದು. ಇಲ್ಲಿನ ಫೋಟೋಸ್ ತೆಗಿಬೋದು. ಅಲೆಗಳು ಬರ್ತಾಯಿದೆ ಬೆಳಗ್ಗೆನೇ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಹೆಂಗೆ ಹೊಡಿತಾ ಇದೆ ಅಲೆಗಳು, ನೋಡೋಕ್ಕೆ ಚೆಂದ. ಮೂರು ದಿನಕ್ಕೆ 18,000 ರೂಪಾಯಿ. ಬೆಳಗ್ಗೆ ತಿಂಡಿ ಕೊಡ್ತಾರೆ ಅಷ್ಟೇ. ನೋಡಿ ಬೋರ್ಡ್ ಬರ್ತಾ ಇದೆಯಲ್ಲ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮೀನು ಹಿಡಿತಾ ಇದ್ದಾರೆ. ನಾವು ನಿನ್ನೆ ಬಂದಿದ್ವಿ, ಮಂಗಳವಾರವರೆಗೂ ಇಲ್ಲೇ ಇರ್ತೀವಿ. ಮಂಗಳವಾರ ಇಲ್ಲಿಂದ ಹೊರಡ್ತೀವಿ. ಎಷ್ಟು ಅಲೆಗಳು ಚೆನ್ನಾಗಿ ಬರ್ತಾಯಿದ್ದಿಲ್ಲ, ಅಪ್ಪಳಿಸ್ತಾ ಇದೆ ಹಾಗೆ. ನಮ್ಮ ಲವಿತ್ ಮತ್ತು ವೇದಾಂಶ್ಗೆ ಹಬ್ಬ ಆಗಿಬಿಟ್ಟಿದೆ ನೀರಿಂದು. ಇದು ನಾವು ಉಳ್ಕೊಂಡಿರೋದೀಗ. ರೂಮು ಚೆನ್ನಾಗಿದೆ, AC, ಫ್ಯಾನು, ಬಿಸಿನೀರು ಎಲ್ಲ ಇದೆ. ಮಲಗಿದಾರಿನ ಮಕ್ಕಳು. ನೋಡಿ ಇಲ್ಲಿಂದ ಕೂಡ ಬೀಚ್ ಕಾಣಿಸ್ತಾ ಇದೆ ನಮ್ಮ ರೂಮಿಂದ. ನಮ್ಮ ವೇದಾಂಶ್ ಮಲಗಿದ್ದಾನೆ, ಇನ್ನೂ ಎದ್ದಿಲ್ಲ, ಇಲ್ಲಾಂದರೆ ನೀರಲ್ಲಿ ಓಡ್ತಾಯಿದ್ರು ಇವರೆಲ್ಲ. ನೋಡಿ ಇವನು ಲವಿತ್ ಎದ್ದು ಬಿಡ್ತಾನೆ ಈಗ.
ಗುಡ್ ಮಾರ್ನಿಂಗ್ ಲವಿತ್. ಇದು ಕಬೋರ್ಡು ಬಟ್ಟೆ ಇಟ್ಕೊಳ್ಳೋಕ್ಕೆ. ಮತ್ತು ಇದು ಬಾತ್ರೂಮ್, ಚಿಕ್ಕದೇ ಬಾತ್ರೂಮು. ಇದು ಬಿಸಿನೀರಿಗೆ ಮತ್ತು ವಾಶ್ರೂಮ್. ಇದೇ ರೂಮು. ಲವಿತ್ ವೇದಾಂಶ್ ಎತ್ತು ಕೂತ್ಕೊಂಡ್ಬಿಟ್ಟಿದ್ದಾರೆ. ಗುಡ್ ಮಾರ್ನಿಂಗ್ ಲವಿತ್. ಗುಡ್ ಮಾರ್ನಿಂಗ್ ವೇದಾಂಶ್. 2 ಚೇರ್ ಕೊಟ್ಟಿದ್ದಾರೆ ಕೂತ್ಕೊಳ್ಳೋಕ್ಕೆ. ಇದು ಗ್ಲಾಸು. ಇಲ್ಲಿಂದನೇ ಬೀಚ್ ಕಾಣಿಸ್ತಾ ಇದೆ. ಮತ್ತು ಎ ಸಿ ಫ್ಯಾನ್ 2 ಕೂಡ ಇದೆ. ಬೆಡ್ ಸಖತ್ತಾಗಿದೆ. ಬೆಡ್ಡು ಕೂಡ ಸಖತ್ತಾಗಿದೆ, ಚೆನ್ನಾಗಿದೆ ಸ್ಟೇ. ಅಂದರೆ ರೂಮ್ಸ್ ಎಲ್ಲ ಚಿಕ್ಕದೇ, ಅಷ್ಟು ದೊಡ್ಡದೇನಿಲ್ಲ. ರೂಮ್ಸು ಚಿಕ್ಕದಿದೆ, ದೊಡ್ಡದಿದೆ. ನಮ್ಗೆ ಯಾವ್ದು ಬೇಕಾದರೂ ನಾವು ಕೇಳ್ಬಿಟ್ಟು ತಗೋಬೋದು. ಹಾಯ್ ವೇದಾಂಶ್. ಅವನು ಬೆಳಗ್ಗೆ ಅಮ್ಮಮ್ಮ ಅಂತ ಇದ್ದಾನೆ. ಗುಡ್ ಮಾರ್ನಿಂಗ್ ವೇದಾಂಶ್. ಚೆನ್ನಾಗಿ ನಗ್ತಾನೆ ಅವನು. ಬೆಳಗ್ಗೆ ಎದ್ದ ತಕ್ಷಣ ತಿನ್ನಿಸ್ಬಿಡ್ತಾನೆ ನಮಗೆ. ಓ, ಅಣ್ಣ ತಮ್ಮ ಇಬ್ಬರು ಜಗಳ ನೋಡಿ ನೋಡಿ, ತಿನ್ಸಕ್ಕೆ ಬರ್ತಾನೆ. ಅವ್ರ ಜಗಳ ನೋಡೋಕ್ಕೆ ಚೆಂದ. ಮುರ್ಕು ಮಾಡ್ಕೊಂಬಂದಿದ್ದೀನಿ, ಮತ್ತು ಬಾದಾಮ್ ಸ್ಟಿಕ್ಸ್ ಮಾಡ್ಕೊಂಬಂದಿದ್ದೀನಿ. ನಾನು ತೋರಿಸಿದ್ದೆ ಬಾದಾಮ್ ಸ್ಟಿಕ್ಸು, ಅದು ಮಾಡ್ಕೊಂಡು ಬಂದಿದ್ದೀನಿ. ಅಲ್ಲಿ ನೋಡಿ, ಇವಾಗ 9 ಗಂಟೆ. ಹೆಂಗೆ ಹೊಡಿತಾ ಇದೆ ಅಂದರೆ ತುಂಬ ನೀರು ಕಾಣಿಸ್ತಾ ಇದೆ.